ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಇಂಟರ್ ಸ್ಟೇಟ್ ಪರ್ಚೇಸ್ ಇನ್ವಾಯ್ಸ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ನಾವಿಲ್ಲಿ ಮೊದಲು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು ಅಥವಾ ರೆಸಿಪ್ಟ್ ನೋಟ್ ಸಹ ನಾವಿಲ್ಲಿ ಎಂಟ್ರಿ ಮಾಡಬಹುದು. ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಎಂಟ್ರಿಯನ್ನ ಮಾಡೋಣ. ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಪರ್ಚೇಸ್ ಓಚರ್ ಇಲ್ಲಿ ಬಂದಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 150 ಇನ್ವಾಯ್ಸ್ ನಂಬರ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇನ್ವಾಯ್ಸ್ ಡೇಟ್, ಯಾವ ಕಂಪನಿಯಿಂದ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ಮ್ಯಾಕ್ಸ್ ಕಂಪ್ಯೂಟರ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಇಲ್ಲಿ ನಾವು ರೆಸಿಪ್ಟ್ ನೋಟ್ ಅಂದಾಗ ಇನ್ವಾಯ್ಸ್ ನಂಬರ್ ಅಥವಾ ಡೆಲಿವರಿ ಚಲನ್ ಅಥವಾ ರೆಸಿಪ್ಟ್ ನೋಟ್ ನಂಬರ್ ಇಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸಮ್ ಟೈಮ್ ಇಲ್ಲಿ ಚೇಂಜ್ ಆಗಬಹುದು. 0, 150 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಡ್ ಆಫ್ ಲಿಸ್ಟ್, ರೆಸಿಪ್ಟ್, ಡಾಕ್ಯುಮೆಂಟ್ ನಂಬರ್, ಡಿಸ್ಪ್ಯಾಚ್ ಥ್ರೋ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ವೆಹಿಕಲ್ ನಂಬರ್, ಡೇಟ್, LR ನಂಬರ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಪನಿಯ ಡೀಟೇಲ್ಸ್ ನೀವಿಲ್ಲಿ ಸಹ ಎಂಟ್ರಿ ಮಾಡ್ಕೋಬಹುದು. ಪರ್ಚೇಸ್ @18% ಅಥವಾ ಪರ್ಚೇಸ್ ಅಕೌಂಟ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ಡೆಲ್ 14S ಲ್ಯಾಪ್ಟಾಪ್. ಟ್ರ್ಯಾಕಿಂಗ್ ನಂಬರ್, ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಥವಾ ರೆಸಿಪ್ಟ್ ನೋಟ್ ನಂಬರ್, ನಾವು ಕೊಟ್ಟಂತಹ ನಮ್ಮ ಪರ್ಚೇಸ್ ಆರ್ಡರ್ ನಂಬರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ನೀವಿಲ್ಲಿ ನೋಡಬಹುದು ಎಷ್ಟು ಪ್ರಾಡಕ್ಟ್ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ಎಷ್ಟು ವ್ಯಾಲ್ಯೂ, ಎಷ್ಟು ಡಿಸ್ಕೌಂಟ್ ಇದೆ ನಮ್ಗಿಲ್ಲಿ ತೋರಿಸ್ತಾ ಇದೆ. ಯಾಕಂದ್ರೆ ನಾವು ಪರ್ಚೇಸ್ ಆರ್ಡರ್ ಅಲ್ಲಿ ವ್ಯಾಲ್ಯೂ, ಟ್ಯಾಕ್ಸ್, ಡಿಸ್ಕೌಂಟ್ ಎಂಟ್ರಿಯನ್ನ ಮಾಡಿದ್ವಿ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದೆ. ಪರ್ಚೇಸ್ ಆರ್ಡರ್ ಅಲ್ಲಿ ನಾವು ಯಾವ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಿದೆ ಅಥವಾ ಟ್ಯಾಕ್ಸ್ ಅಥವಾ ಯಾವುದೇ ಡಿಸ್ಕೌಂಟ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಿಲ್ಲ ಅಂದಾಗ ನಾವಿಲ್ಲಿಂದ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. 100 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 100 ನಂಬರ್ಸ್ ಕಂಪ್ಯೂಟರ್ ನಮ್ಗಿಲ್ಲಿ ಡೆಲಿವರ್ ಆಗಿದೆ. ಅಥವಾ 100 ನಂಬರ್ ಅಲ್ಲಿ 80 ಕಂಪ್ಯೂಟರ್ಸ್ ಡೆಲಿವರ್ ಆಗಿದೆ ಅಂದಾಗ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಇಲ್ಲಿ ಯಾವುದೇ ಚೇಂಜಸ್ ನಾನಿಲ್ಲಿ ಮಾಡ್ತಾ ಇಲ್ಲ. ಎಂಡ್ ಆಫ್ ಲಿಸ್ಟ್ ನಾವಿಲ್ಲಿ ಕೊಡೋಣ. ನಂತರ ಎಂಟರ್. ಇನ್ನೊಂದು ಪ್ರಾಡಕ್ಟ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. HP 15S ಲ್ಯಾಪ್ಟಾಪ್. ಟ್ರ್ಯಾಕಿಂಗ್ ನಂಬರ್, ನಂತರ ಪರ್ಚೇಸ್ ಆರ್ಡರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು. 0005 ನಾವು ಕೊಟ್ಟಿದ್ದಂತಹ ಪರ್ಚೇಸ್ ಆರ್ಡರ್ ನಂಬರ್ ಇಲ್ಲಿ 0 ನಂಬರ್ ಅನ್ನ ತೋರಿಸ್ತಾ ಇದೆ. ಯಾಕಂದ್ರೆ 100 ನಂಬರ್ ಸಹ ಅವರಿಲ್ಲಿ ನಮಗೆ ಡೆಲಿವರ್ ಮಾಡ್ತಾ ಇದ್ದಾರೆ ಅಂತ. ಎಂಟರ್ ನಾವಿಲ್ಲಿ ಮಾಡೋಣ. ಆಕ್ಚುಯಲ್ ಕ್ವಾಂಟಿಟಿ 100 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಅವರಿಲ್ಲಿ 18 ನಂಬರ್ಸ್ ಅನ್ನ ನಮಗೆ ಸೇಲ್ ಮಾಡ್ತಾ ಇದ್ದಾರೆ. 20 ನಂಬರ್ಸ್ ಪ್ರಾಡಕ್ಟ್ ನಮ್ಗಿಲ್ಲಿ ಬರಬೇಕಾಗಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ, ನೀವಿಲ್ಲಿ ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್. ಎಂಡ್ ಆಫ್ ಲಿಸ್ಟ್. ಎಂಟರ್ ನಾವಿಲ್ಲಿ ಮಾಡೋಣ. ಇನ್ನೊಂದು ಪ್ರಾಡಕ್ಟ್ ಇದ್ದಾಗ ನೀವಿಲ್ಲಿ ಎಂಟ್ರಿ ಮಾಡಬಹುದು. ಎಂಟರ್. ಟ್ಯಾಕ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ಪುಟ್ IGST 18% ಟ್ಯಾಕ್ಸ್. ಕಂಟ್ರೋಲ್ N ಕ್ಯಾಲ್ಕುಲೇಟರ್ 4,74,984 ರೂಪೀಸ್ ಇಲ್ಲಿ ಟ್ಯಾಕ್ಸ್ ಆಗ್ತಾ ಇದೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್. ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ. ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ಆನ್ ಅಕೌಂಟ್ ನಾವಿಲ್ಲಿ ಕೊಡೋಣ. ಎಂಟರ್. ನರೇಷನ್ ನೀವಿಲ್ಲಿ ಬರೀಬಹುದು. 100 ನಂಬರ್ಸ್ ಅಲ್ಲಿ 80 ನಂಬರ್ HP ಲ್ಯಾಪ್ಟಾಪ್ ಇಲ್ಲಿ ಪ್ರಾಡಕ್ಟ್ ಡೆಲಿವರ್ ಆಗಿದೆ. 20 ನಂಬರ್ ಬ್ಯಾಲೆನ್ಸ್ ಇದೆ. ಎಷ್ಟು ದಿನದ ಒಳಗಡೆ ಪ್ರಾಡಕ್ಟ್ ಇಲ್ಲಿ ಬೇಕಾಗಿದೆ ನೀವಿಲ್ಲಿ ಎಂಟ್ರಿ ಮಾಡಬಹುದು. ನಂತರ ಎಂಟರ್, ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಇಂಟರ್ ಸ್ಟೇಟ್ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ರೆಸಿಪ್ಟ್ ನೋಟ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ.